ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಶುರು ಮಾಡೋಣ. ನಾನು ಲಾಸ್ಟ್ ಲಾಗಲ್ಲೇ ಹೇಳ್ದಂಗೆ ಏನಪ್ಪ ಹೇಳಿದೆ ಅಂತ ಹೇಳಿದ್ರೆ, ಏಪ್ರಿಲ್ ತಿಂಗಳು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬರ್ತಡೇ ತುಂಬಾ ಜಾಸ್ತಿ ಇದೆ ಅಂತ. ಸೊ ಅದೇ ರೀತಿ ಇವತ್ತು ನಮ್ಮ ಚಿನ್ನು ಬರ್ತಡೇ. ಸೊ ಹಾಗಿದ್ರೆ ಬನ್ನಿ ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ಎಲ್ಲರಿಗೂ ವರ್ಕ್ ಇತ್ತು, ಅಕ್ಕಂಗೆ, ಬಾವಂಗೆ, ಚಿನ್ನುಗೆ, ಪ್ರತಿಯೊಬ್ಬರಿಗೂ ಸಹ ವರ್ಕ್ ಇತ್ತು. ಅದಕ್ಕೋಸ್ಕರ ಇದು ಸಂಜೆ ವ್ಲಾಗ್ ಆಗಿರುತ್ತೆ. ನಾವು ಸಂಜೆ ಅರೌಂಡ್ 8 o'clock ಏನೋ ಕೇಕ್ ಕಟ್ ಮಾಡಿದ್ದು. ಅದು ಚೀಕು ಇಷ್ಟಪಟ್ಟ ಅಂತ ಹೇಳಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ದು. ಸೊ ಅವನಿಗೂ ಸಹ ಫುಲ್ಲು ಖುಷಿ ಆಗೋದು ಅಂತಲೇ ಹೇಳ್ಬೋದು. ನಮ್ಮ ಚೀಕು ಯಾರು ಬರ್ತಡೇಗೆ ತಾನೇ ಖುಷಿಯಾಗಿರಲ್ಲ, ಎಲ್ಲರ ಬರ್ತಡೇನೂ ಅವ್ನ ಬರ್ತಡೇ ಅನ್ನೋ ರೀತಿ ಆಡ್ತಾನೆ ಅಂತಲೇ ಹೇಳ್ಬೋದು. ಸೊ ಇದು ಕೇಕ್ ಕಟ್ ಮಾಡುವಂತಹ ಸಮಯ. ಎಲ್ಲರೂ ಸಹ ನಮ್ಮ ಚಿನ್ನಗೆ ಒಳ್ಳೇದಾಗಲಿ, ಅವ್ನು ಅಂದ್ಕೊಂಡಿರೋದೆಲ್ಲ ಅವನಿಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ಳಿ. ಹಾಗೆ ವಿಶ್ಯೂ ಸಹ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ, ಓಕೆನಾ? ಸೊ ಹೀಗೆ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಒಬ್ಬೊಬ್ರಿಗೇ ಚಿನ್ನು ತಿನ್ನಿಸ್ತಾ ಇದ್ದ. ಚೀಕುಗೆ, ಉಲ್ಲಾಸ್ಗೆ, ಈಗ ನಮ್ಮ ಅಕ್ಕ, ನೆಕ್ಸ್ಟು ಭಾವ, ನಮ್ಮಮ್ಮ, ನಾನು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಚಿನ್ನು ಬರ್ಡೇಲಿ ರಾಘು ಮಿಸ್ ಆಗೋದ್ರು. ಅವರು ಏನೋ ವರ್ಕ್ ಅಂತ ಹೇಳಿ ಆಚೆ ಹೋಗಿದ್ರು. ಸೊ ನಾನು ಆಗಲೇ ಹೇಳ್ದಂಗೆ ಯಾರಾದರೂ ಒಬ್ಬರು ಮಿಸ್ ಹಾಗೇ ಆಗ್ತಾರೆ ಫ್ಯಾಮಿಲೀಲಿ. ಭಾವ ಆಗಿರ್ಬೋದು ಅಥವಾ ರಾಘು ಆಗಿರ್ಬೋದು. ಅವತ್ತು ನಮ್ಮ ಭಾವ ಇದ್ದರು, ರಾಘು ಅವರು ಮಿಸ್ ಆದರು ಅಂತಲೇ ಹೇಳ್ಬೋದು. ಬಟ್ ಎಲ್ಲಿದ್ರೂ ಸಹ ಸೊ ನಮ್ಮ ಒಂದು ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಹಾಗೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮಮ್ಮಂಗಂತೂ ಫುಲ್ ಹುಷಾರಿರಲಿಲ್ಲ, ಆದ್ರೂ ಸಹ ಪಾಪ ನಾವು ಫೋರ್ಸ್ ಮಾಡಿದ್ದಕ್ಕೆ ಫೋಟೋಗೆ ವೀಡಿಯೋಗೆ ಬಂತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮಮ್ಮ ಕೇಕ್ ತಿನ್ನಲ್ಲ, ಅದ್ರ ಮೇಲಿರುವಂತಹ ಚಾಕ್ಲೇಟ್ನ ತಿಂತಾರೆ ಅಷ್ಟೇ. ಸೊ ಕೇಕ್ ಎಲ್ಲ ಇಷ್ಟ ಇಲ್ಲ ಅವ್ರಿಗೆ. ಸೊ ಈಗ ಚಿನ್ನುಗೂ ಸಹ ಚಿನ್ನು ಅವರ ಡ್ಯಾಡಿಗೂ ಸಹ ತಿನ್ನಿಸ್ತಾನೆ. ಅವರು ಹಾಕ್ತಾರೆ, ವರ್ಕಿಂದ ಬಂದರು. ಪಾಪ ಅವ್ರ ಮೂವರೂ ಸಹ ಹಾಕ್ತಾನೆ ವರ್ಕ್ ಮುಗಿಸ್ಕೊಂಡು ಎಲ್ಲರೂ ನಾವು ಸೇರೋದಕ್ಕೆ 8:15 8:30 ಹಾಗೆ ಹೋಯಿತು. ನಾನು ಅಲ್ಲೇ ಇದ್ದೆ. ಯಾಕೆ ಅಲ್ಲೇ ಇದ್ದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮಗಳದು ಕಳ್ಸದ ಪೂಜೆ ಅಂದರೆ ಮುತ್ತೈದೆ ಪೂಜೆ ಇತ್ತು, ಅವ್ರ ಮದುವೆ ಇದೆ ಅಲ್ವಾ. ಸೊ ನಾನು ನಮ್ಮ ಮನೆಯಿಂದ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬಿಫೋರ್ ಒನ್ ಡೇನೇ ಹೋಗಿದ್ದೆ. ಸೊ ನಾನು ಹೋಗಿ 1-2 hours ಇವರು ಸಹ ಬಂದರು. ಹೇಗಿದ್ರು ಸೇರಿದ್ದೀವಲ್ಲ ಅಂತ ಹೇಳಿ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಸೆಲೆಬ್ರೇಷನ್ ಮಾಡಿ ಎಲ್ಲರೂ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಫೋಟೋನೂ ಸಹ ಕ್ಲಿಕ್ ಮಾಡಿಸ್ಕೊಂಡು ಆರಾಮಾಗಿ ಕೂತಿದ್ವಿ. ಸೊ ಇನ್ನು ಆಚೆ ಊಟಕ್ಕೆ ಹೋದರೆ ಇನ್ನೂ ಲೇಟಾಗಿ ಹೋಗುತ್ತೆ. ಹಾಗೆ ಅಷ್ಟು ಪೇಷನ್ಸ್ ಅವ್ರು ಯಾರಿಗೂ ಇರಲಿಲ್ಲ ಆಚೆ ಹೋಗಿ ಊಟ ಮಾಡುವಂತಹ ಪೇಷನ್ಸು. ಸೊ ಅದಕ್ಕೋಸ್ಕರ ಅಕ್ಕ ಎಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದರು ಅಂತಲೇ ಹೇಳ್ಬೋದು, ನಾನ್ ವೆಜ್ಜು. ಸೊ ತುಂಬಾ ಟೇಸ್ಟಿಯಾಗಿ ಹಲ್ಬೇಕಿಂದ ಆರ್ಡ್ರ್ ಮಾಡಿಕೊಂಡು ಒಳ್ಳೆ ಊಟನ ಬಾರಿಸಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ಚೀಕು ಹೆಂಗೆ ಗೊತ್ತಾ, ಎಲ್ಲದರಲ್ಲೂ ಅವನು ಇರಬೇಕು ಅಂತ ಹೇಳಿ ಓಡಿ ಬಂದ. ಅದಕ್ಕೆ ಬಾರೋ ಚಿಕ್ಕು ತಿನ್ನಿಸ್ತೀನಿ ಬಾ ಮಂಗ್ನೆ ಅಂದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದ ಅದ್ರ ಕೂತ್ಕೊಂಡ. ಸೊ ಈಗ ಫ್ಯಾಮಿಲಿ ಫೋಟೋನ ಹಿಡ್ಕೊಳ್ಳೋಂಥ ಸಮಯ. ಫ್ಯಾಮಿಲಿ ಫೋಟೋ ಎಲ್ಲ ಆದಮೇಲೆ ಅಷ್ಟರಲ್ಲಿ ಊಟನೂ ಸಹ ಬಂತು. ಸೊ ನೋಡಿ ಎಲ್ಲ ಹಲ್ಬೇಕ್ದು ಪಾರ್ಸಲು ಅಕ್ಕ ತರಿಸಿದ್ರು. ಅರೌಂಡ್ ಒಂದು 10 items ಏನೋ ಇತ್ತು ಅಂತಲೇ ಹೇಳ್ಬೋದು. ಸೊ ಅದೇ ಹೇಳಿದ್ನಲ್ಲ, ಆಚೆ ಹೋದರೆ ಟೈಮೂ ಸಹ ಆಗೋಗಿತ್ತು. ಹಾಗೆ ಪೇಷನ್ಸು ಯಾರಿಗೂ ಇರಲಿಲ್ಲ, ವೀಕ್ ಡೇಸ್ ಬೇರೆ ಅಲ್ಲ. ಸೊ ಅದಕ್ಕೋಸ್ಕರ ಅಲ್ಬೇಕಿಂದನೇ ಪ್ರತಿಯೊಂದೂ ಸಹ ಆರ್ಡ್ರು ಮಾಡಿ ತರಿಸಿದ್ರು. ಅಲ್ಲೇ ಮನೇಲೇ ಅಮ್ಮ ಮನೆಯಲ್ಲೇ ಎಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ. ಸೊ ರಾಘು ಒಬ್ಬರು ಈ ಪಾರ್ಟಿಲಿ ಮಿಸ್ ಆದರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿದ್ರೆ, ಚಿಕನ್ ಲಾಲಿಪಪ್ಪು, ಚಿಕನ್ ಕಬಾಬು, ತಂದೂರಿ ಚಿಕನ್ನು, ಎಗ್ ರೈಸು, ಹಾಗೆ ಚಿಲ್ಲಿ ಚಿಕನ್ನು, ಹಾಗೆ ಅಲ್ಬೇಕಲ್ಲಿ ಸಿಗುವಂತಹ ಸ್ಪೆಷಲ್ ಚಿಕನ್. ಇದು ಸ್ಪೆಷಲ್ ಆಗಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಕುಲ್ಚ, ಅದಕ್ಕೆ ಗ್ರೇವಿ ಅಂದರೆ ಬಟರ್ ಚಿಕನ್ ಅಂತಾರೆ, ಅದು ಎಲ್ಲರೂ ಸಹ ಬುಕ್ ಮಾಡಿದರು. ಅಲ್ಲೇ ಅಮ್ಮನ ಮನೇಲಿ ಎಲ್ಲರೂ ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಒಂದು ಸಂಜೆ ಸಿಂಪಲ್ ಬರ್ತಡೇ ಆಗಿದ್ರು ಒಂದು ಬರ್ತಡೇ ನೆನಪು ಅಂತಲೇ ಹೇಳ್ಬೋದು. ನಿಮಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಗೊತ್ತೇ ಇದೆಯಲ್ಲ, ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ. ಸೊ ನೋಡಿ ಇದು ಚಿಕನ್ ಪೆಪ್ಪರ್ ಚಿಕನ್ನು, ಹಾಗೆ ಚಿಲ್ಲಿ ಚಿಕನ್ನು, ಜೊತೆಗೆ ಕಬಾಬು, ಲಾಲಿಪಪ್ಪು, ತಂದೂರಿ ಚಿಕನ್ನು, ಎಗ್ ರೈಸು, ಹಾಗೆ ಬಟರ್ ಕುಲ್ಚಾ, ಅದಕ್ಕೆ ಬಟರ್ ಚಿಕನ್. ಇಷ್ಟನ್ನು ತಿಂದು ನಾವು ನಿದ್ದೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ
ಆನಂತರ ಐಸು ಸಹ ಇತ್ತು ಮನೇಲಿ. ಐಸು ಜ್ಯೂಸು ಕುಡ್ಕೊಂಡು ನಿದ್ದೆನ ಮಾಡಿದ್ವಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರೂ ಸಹ ನಮ್ಮ ಚಿನ್ನುಗೆ ವಿಶ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.